ಗ್ಯಾರಂಟಿ ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ಕೆಲವೊಮ್ಮೆ ನಾವು ಏನೋ ಅನ್ಕೋತೀವಿ, ಆದ್ರೆ ಅದು ಮತ್ತಿನ್ನೇನೋ ಆಗುತ್ತೆ. ಕೆಜಿಎಫ್ ಸಿನಿಮಾದ ಬಳಿಕ ಆ ಸಿನಿಮಾದ ಎಲ್ಲ ಕಲಾವಿದರು ತಂತ್ರಜ್ಞರು ಸಿಕ್ಕಾಪಟ್ಟೆ ಬ್ಯುಸಿ ಆಗ್ತಾರೆ ಅಂತ ಎಲ್ಲರೂ ಅನ್ಕೊಂಡಿದ್ರು. ಎಸ್, ಅಫ್ಕೋರ್ಸ್ ಬಹುತೇಕ ಎಲ್ಲರೂ ಹತ್ತಾರು ಸಿನಿಮಾಗಳಲ್ಲಿ ಬ್ಯುಸಿ ಆಗ್ಬಿಟ್ರು. ಆದ್ರೆ ಆ ಚಿತ್ರದ ನಾಯಕ ನಟಿ ಶ್ರೀನಿಧಿ ಶೆಟ್ಟಿ ಮಾತ್ರ ನಿಂತ ನೀರಾಗ್ಬಿಟ್ರು. 2017ರಲ್ಲಿ ಕೆಜಿಎಫ್ ಮೊದಲ ಭಾಗದ ಶೂಟಿಂಗ್ ಶುರು ಆಯಿತು. ನಿರ್ದೇಶಕ ಪ್ರಶಾಂತ್ ನೀಲ್ ಮಾಡಲಿಂಗ್ ಜಗತ್ತಿನಿಂದ ಒಂದು ಫ್ರೆಶ್ ಫೇಸ್ನ ರಾಕಿಂಗ್ ಸ್ಟಾರ್ ಯಶ್ಗೆ ಹುಡುಕ್ತಾ ಇದ್ದಾಗ ಸಿಕ್ಕಿದ್ದೆ ಮಂಗಳೂರು ಬಂಗಡೆ ಈ ಶ್ರೀನಿಧಿ ಶೆಟ್ಟಿ. ಹೌದು, ಸೌಂದರ್ಯ ನಿಧಿಯಾಗಿರೋ ಈ ಶ್ರೀನಿಧಿ ಹೈಟು ವೆಯ್ಟು ಎಲ್ಲವೂ ಪರ್ಫೆಕ್ಟ್ ಆಗಿ ಸೂಟ್ ಆದ್ರು. ಇನ್ನು ಗ್ಲಾಮರ್ ಜೊತೆಗೆ ಆ ರೀನಾ ದೇಸಾಯಿ ಪಾತ್ರಕ್ಕೆ ಬೇಕಾಗೋ ಕದರ್ ಕೂಡ ಈಕೆಯಲ್ಲಿತ್ತು. ಹಾಗಾಗಿಯೇ ಕೆಜಿಎಫ್ ಸಿನಿಮಾಗಳಿಗೊಂದು ಹೊಸ ಕಳೆ ತಂದ್ಕೊಟ್ರು ಶ್ರೀನಿಧಿ ಶೆಟ್ಟಿ. 2017ರಿಂದ 2022ರವರೆಗೆ ಬರೋಬ್ಬರಿ 5 ವರ್ಷಗಳ ಕಾಲ ಕೆಜಿಎಫ್ ಚಾಪ್ಟರ್ 1 ಹಾಗೂ ಚಾಪ್ಟರ್ 2 ಸಿನಿಮಾಗಳಿಗಾಗಿ ತನು ಮನವನ್ನ ಅರ್ಪಿಸಿದ್ರು ಶ್ರೀನಿಧಿ ಶೆಟ್ಟಿ. ಈಕೆಗೆ ವಿಶ್ವದಾದ್ಯಂತ ಎಲ್ಲಿಲ್ಲದ ನೇಮು ಫೇಮ್ ಕೂಡ ಸಿಕ್ತು. ಆದ್ರೆ ಅದಾದ ಬಳಿಕ ಆಗಿದ್ದು ಮಾತ್ರ ದುರಂತವೇ ಸರಿ. 2022ರಲ್ಲಿ ತೆರೆಕಂಡ ಚಿಯಾನ್ ವಿಕ್ರಮ್ ನಟನೆಯ ಕೋಬ್ರಾ ಸಿನಿಮಾದಲ್ಲಿ ಶ್ರೀನಿಧಿ ಶೆಟ್ಟಿಯನ್ನ ನಾಯಕ ನಟಿಯಾಗಿಸಿತು ಟೀಮ್. ಆದ್ರೆ ದುರಾದೃಷ್ಟವಶಾತ್ ಆ ಸಿನಿಮಾ ಫ್ಲಾಪ್ ಆಯ್ತು. ಅದಾದ ಬಳಿಕ ಶ್ರೀನಿಧಿ ಶೆಟ್ಟಿ ನಟನೆಗೆ ಗುಡ್ ಬೈ ಹೇಳಿ 3 ವರ್ಷ ತಮ್ಮ ಮನೆಯಲ್ಲಿಯೇ ಸೈಲೆಂಟ್ ಆಗಿ ಕೂತ್ಬಿಟ್ರು. 3 ವರ್ಷ ತನಗಾದ ಅವಮಾನ, ಅಪಮಾನ, ಹತಾಶೆ, ಅಸಮಾಧಾನ, ನೋವು ಹೀಗೆ ಎಲ್ಲವನ್ನ ಆ ಭೂತಾಯಿ ಸಕಲವನ್ನ ಸಹಿಸೋ ರೀತಿ ಸಹಿಸಿಕೊಂಡಿದ್ರು. ಆದ್ರೀಗ ಆ 3 ವರ್ಷದ ಕಾಯುವಿಕೆಗೆ ಬರೋಬ್ಬರಿ 3 ಬಿಗ್ ಸಿನಿಮಾಗಳು ಆಕೆಯನ್ನ ಹರಿಸಿ ಬಂದಿವೆ. ನ್ಯಾಚುರಲ್ ಸ್ಟಾರ್ ನಾನಿ ಜೊತೆ ಹಿಟ್ 3, ಸಿದ್ದು ಜೊನ್ನಲಗಡ್ಡ ಜೊತೆ ತೆಲುಸುಕದ ಸಿನಿಮಾಗಳನ್ನ ಮಾಡ್ತಿದ್ದು, ಸುದೀಪ್ ನಟನೆಯ ಕಿಚ್ಚ 47 ಸಿನಿಮಾಗೂ ಈಕೆಯೇ ನಾಯಕ ನಟಿ ಅನ್ನೋದು ಅಧಿಕೃತವಾಗಿದೆ. ಅಲ್ಲಿಗೆ ದಿ ವೇಟ್ ಇಸ್ ಓವರ್, ಕೆಜಿಎಫ್ ಕ್ವೀನ್ ಇಸ್ ಬ್ಯಾಕ್ ಟು ರಾಕ್ ಆಗಿದೆ. ಹಿಟ್ 3 ಸಿನಿಮಾನ ತೆಲುಗಿನ ಬ್ಲಾಕ್ ಬಸ್ಟರ್ ಹಿಟ್ ಸೀರೀಸ್ನ 3ನೇ ಸಿನಿಮಾ ಆಗಿದೆ. ಈ ಬಾರಿ ನಿರ್ಮಾಪಕ ನಾನಿ ಅವರೇ ಲೀಡ್ನಲ್ಲಿ ಬಣ್ಣ ಹಚ್ಚಿದ್ದು, ನಾನಿಗೆ ಜೋಡಿಯಾಗಿ ಕನ್ನಡತಿ ಶ್ರೀನಿಧಿ ಅಭಿನಯಿಸೋ ಮೂಲಕ ಹಿಟ್ನಿಂದ ಹಿಟ್ ಕೊಡೋಕೆ ಬರ್ತಿದ್ದಾರೆ. ಸಿನಿಮಾ ಇದೇ ಮೇ 1ಕ್ಕೆ ವಿಶ್ವದಾದ್ಯಂತ ತೆರೆಗೆ ಬರಲಿದ್ದು, ರೊಮ್ಯಾಂಟಿಕ್ ಮೆಲೋಡಿ ಡ್ಯೂಯೆಟ್ ಸಾಂಗ್ ಒಂದು ನೋಡುಗರ ಹಾಗೂ ಕೇಳುಗರ ಕಣ್ಮನ ತಣಿಸ್ತಿದೆ. ಶ್ರೀನಿಧಿ ಶೆಟ್ಟಿ ಸಿನಿಯಾನ ಇಲ್ಲಿವರೆಗೂ ಒಂದು ಲೆಕ್ಕ ಆದ್ರೆ ಇನ್ಮೇಲೆ ಒಂದು ಲೆಕ್ಕ ಅನ್ನುವಂತಾಗಿದೆ. ಅದೇನೇ ಇರಲಿ, ಹೀರೋಗಳಂತಲ್ಲ ಹೀರೋಯಿನ್ಸ್ ಲೈಫು. ಹಾಗಾಗಿನೇ ನೋಡೋಕೆ ಚಂದ ಇರುವ, ಕೊಡೋ ಪಾತ್ರಕ್ಕೆ ನ್ಯಾಯ ಒದಗಿಸಿ ಅದ್ಭುತವಾಗಿ ನಟಿಸುವಂತಹ ಶ್ರೀನಿಧಿ ಶೆಟ್ಟಿಗೆ ಇನ್ಮೇಲೆ ವಿಪುಲ ಅವಕಾಶಗಳು ಸಿಗಬೇಕು. ಈಕೆ ಮಾಡ್ತಿರೋ ಎಲ್ಲ ಸಿನಿಮಾಗಳು ಬಿಗ್ ಹಿಟ್ ಆಗಲಿ ಅನ್ನೋದು ಚಿತ್ರ ಪ್ರೇಮಿಗಳ ಆಶಯ ಆಗಿದೆ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.